ಮೀರಾ, ಅಯ್ಯೋ ಅತ್ತೆ, ನೀವೇನೇ ಹೇಳಿ, ನೀವು ಮಾಡ್ತಿರೋ ತಪ್ಪು. ನೀವು ಹೀಗೆಲ್ಲ ಮಾತಾಡಬಾರ್ದಾಗಿತ್ತು. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ನಾನೇನ್ ತಪ್ಪಾಗಿ ಮಾತಾಡಿಲ್ಲ, ನಾನ್ ಸರಿಯಾಗಿ ಮಾತಾಡಿದೀನಿ. ಹಾಗಲ್ಲ ಅಜ್ಜಿ. ಏನೇ ಆಗಲ್ಲ ಈಗಲ್ಲ, ಅವಳು ಮಾಡಿದ್ದಲ್ಲ ಸರಿನಾ? ಸರಿನೂ ತಪ್ಪು. ಅರೇಂಜ್ಮೆಂಟ್ ಎಲ್ಲ ಆಗಿತ್ತು. ಅವಳು ಹುಟ್ಟಿದ ಹಬ್ಬದ ದಿವಸ ಅವಳನ್ನ ಬೈಯೋದು ತಪ್ಪಲ್ವಾ? ಕೇಕ್ ಏನೋ ತಂದಿದ್ವಿ, ಕಟ್ ಮಾಡಿ ಹೋಗ್ತಿದ್ಲು. ಓಹೋ, ಕೇಕ್ ತಂದ್ಬಿಟ್ಟಿದ್ದೀನಿ ಅಂತ ನಿನಗೆ ಬೇಜಾರಾಗ್ತಿದ್ಯಾ? ನೀನ್ ದರಿದ್ರ ಕೇಕ್ ನ ತಗೊಂಡೋಗಿ ಆಚೆ ತಿಪ್ಪೆ ಸಾಕು. ಅಯ್ಯಯ್ಯೋ, ನೋಡಿ, ನಿಮ್ಗೆಲ್ಲ ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಂಥದ್ದೆಲ್ಲ ಇವತ್ತೇ ಈ ಮನೇಲಿ ಕೊನೆ ಆಗ್ಬೇಕು. ಏನಪ್ಪ ಇವಳೊಬ್ಳು ಮುದುಕಿ, ಇವಳ ಕೈಲಿ ಏನು ಆಗಲ್ಲ ಅಂತ ತಿಳ್ಕೊಬೇಡಿ. ನನ್ನ ಮೊಮ್ಮಗನಿಗೆ ನನ್ನ ಮೊಮ್ಮಗಳಿಗೆ ಏನಾದ್ರೂ ಅನ್ಯಾಯ ಆಗುತ್ತೆ ಅಂದ್ರೆ ಒಬ್ಬೊಬ್ರನ್ನ ಸಿಗಿ ತೋರಣ ಕಟ್ಬಿಡ್ತೀನಿ. ಹುಷಾರ್. ಏಯ್, ಏನೇ ಮುಖ ನೋಡ್ತಿದ್ಯಾ? ಮೊದ್ಲೇ ನನ್ ಪಿತ್ತ ನೆತ್ತಿಗೇರಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ವಾಪಸ್ ಬರೋದ್ರಲ್ಲಿ ಇದೆಲ್ಲ ಕ್ಲೀನ್ ಆಗಿರ್ಬೇಕು. ಏನೋ ನಡಿಯೇ. ಅಶ್ವಿನ್, ಏನು ಹೀಗಾಗೋಯ್ತು? ಪಾಪ ಮೀರಾಗ್ ಬೇಜಾರ್ ಮಾಡ್ಬೇಕು ಅಂತಾನೆ ಮನೆ ಕರ್ಸ್ತಂಗ ಆಗೋಯ್ತಲ್ಲೋ. ಅಮ್ಮ, ಏನೂ ಆಗಿಲ್ಲ ಬಿಡಮ್ಮ, ತಲೆ ಕೆಡ್ಸ್ಕೊಬೇಡ, ಬಿ ಕೂಲ್. ಇನ್ನು ಏನು ಆಗ್ಬೇಕು? ಪಾಪ ಮೀರಾನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕರ್ಸಿ ಅವಳಿಗೆ ಅವಮಾನ ಮಾಡ್ಬಿಟ್ವಿ. ಹೌದು, ಇಷ್ಟಕ್ಕೂ ಮೀರಿ ನಾವು ಕೇಕ್ ಕಟ್ ಮಾಡಿಸಿದ್ರೆ ಅಜ್ಜಿ ನಮ್ಮನ್ನ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ. ಮನೆಯಲ್ಲಿ ಬಿಡಲ್ಲ, ಓಕೆ, ಬಟ್ ಆಫೀಸಲ್ಲಿ ಯಾರು ಕೇಳೋರು? ಹಾಗೆ ನೋಡಿದ್ರೆ ಮೀರಾ ಆಫೀಸಲ್ಲಿ ಎಂಪ್ಲಾಯಿ. ಅಶ್ವಿನ್, ಏನು ಹೇಳ್ತಿದ್ಯಾ ನೀನು? ಹೌದಮ್ಮ, ಈ ಸೆಲೆಬ್ರೇಷನ್ ಎಲ್ಲ ಆಫೀಸಿಗೆ ಶಿಫ್ಟ್ ಮಾಡೋಣ. ಅಶ್ವಿನ್, ಅದ್ ಹೇಗೋ ಆಗುತ್ತೆ. ಅರ್ಜುನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಓಕೆ, ಇವಾಗ ಮೀರಾ ಅರ್ಜುನನ ಆಫೀಸಲ್ಲಿ ಸ್ಟಾಫ್. ಅಣ್ಣಂಗೆ ಒಂದು ಅಭ್ಯಾಸ ಇದೆ, ಅವನ ಆಫೀಸಲ್ಲಿ ಯಾರದೇ ಬರ್ತ್ಡೇ ಸೆಲೆಬ್ರೇಷನ್ ಇದ್ರು ಅವನೇ ಕೇಕ್ ತರಿಸಿ ಕಟ್ ಮಾಡಿಸ್ತಾನೆ. ಹಾಗಿರ್ಬೇಕಾದ್ರೆ ಮೀರನ್ ಬರ್ತ್ಡೇನ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಅದು ಡಿಫ್ರೆಂಟ್ ಅಂತ ಹೇಗೆ ಅನ್ಸ್ಕೊಳ್ಳುತ್ತೆ? ಆದ್ರೆ ಅಶ್ವಿನ್, ನಾವೆಲ್ಲ ಅಲ್ಲಿಗೆ ಹೋದ್ರೆ ಅಜ್ಜಿ ಬೈಯಲ್ವೇನೋ? ನಾವು ಹೋಗೋದು ಬೇಡ, ಮೀರನ್ ಜೊತೆ ಅಣ್ಣ ಹೋಗ್ಲಿ, ಅವ್ರು ಈ ಸೆಲೆಬ್ರೇಷನ್ ಎಲ್ಲ ಅಲ್ಲೇ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಅರ್ಜುನನ ಮೀರಾಗ ಹತ್ರ ಆಗೋದು ಇಂಪಾರ್ಟೆಂಟು, ನಾವು ಮೀರಾಗ ಹತ್ರ ಆಗೋದಲ್ಲ. ಕರೆಕ್ಟ್ ಕಣು, ನೀನ್ ಹೇಳೋದು ಸರಿಯಾಗಿದೆ. ನಾನು ಈಗಲೇ ಹೋಗಿ ಅರ್ಜುನ್ ಹೇಳ್ತೀನಿ. ಇದೇನಮ್ಮ, ತೆಂಗಿನಕಾಯಿ ಇಷ್ಟು ಕೆಟ್ಟ ಹೋಗಿ ಕಪ್ಪಾಗಿದೆ? ಪಾಪದ ಬಣ್ಣ ಕಪ್ಪು ತಮ್ಮ. ಕಪ್ಪು ಅಂದ್ರೆ ಕತ್ಲು, ಹಾಗೆ ಪಾಪ ಮಾಡ್ದೋರ್ ಜೀವನ ಕೂಡ ಕತ್ಲು ಅಂತ ಹೇಳ್ತಾ ಇದೆ ಇದು. ಕಣ, ನಡೀರಿ ಹೋಗೋಣ. ಇರು ಮಣಿ, ಪಾಪನ ಯಾರು ಪಾಪ ಮಾಡಿದ್ದಾರೆ? ಇನ್ಯಾರು? ನಿನ್ ಹೆಂಡ್ತಿ. ಕರ್ಣ, ಕ್ಯೂರ್ ಮಾತಿಗೆಲ್ಲ ಯಾಕೆ ಕಿವಿ ಕೊಡ್ತೀರಾ? ಚಿಲ್ರೆಗಾಸ್ಗೋಸ್ಕರ ಜನಗಳಿಗೆ ಏನೇನೋ ಹೇಳಿ ತಲೆ ಕೆಡಿಸ್ತಾರೆ ಇವರು. ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇ ತಾನೇ ಬಂದು ನನ್ನ ಕೈಕಾಲು ಹಿಡ್ದಿದ್ದು. ನನ್ನ ಪ್ರಶ್ನೆಗೆ ಉತ್ತರ ಬೇಕು, ನನ್ನ ಪಾಪಕ್ಕೆ ಪರಿಹಾರ ಬೇಕು ಅಂತ. ನೀನ್ ಈಗ್ಲೂ ದೇವ್ರ ಹತ್ರ ಅಹಂಕಾರನ ಬಿಟ್ಟು ಒಳ್ಳೇದನ್ನ ಕೇಳ್ಕೊಳ್ಳಿಲ್ಲ ನೋಡು. ಅದಕ್ಕೆ ದೇವ್ರು ನಿನಗೆ ಸರಿಯಾದ ಉತ್ತರನೇ ಕೊಟ್ಟಿದ್ದಾನೆ. ನಿನ್ನ ಪ್ರಾರ್ಥನೆ ನೆರವೇರಲ್ಲ. ಈ ತೆಂಗಿನಕಾಯಿ ತರನೇ ನಿನ್ನ ಪ್ರಾರ್ಥನೆ ಕೂಡ ಕೊಳತು ಹೋಗಿದೆ.
ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ. ಅಂಥದ್ರಲ್ಲಿ ಆ ದೇವರೇ ನಿನ್ನ ಕೈ ಬಿಟ್ಟ ಅಂದ್ರೆ ಯೋಚನೆ ಮಾಡು, ನೀನು ಎಷ್ಟು ಪಾಪ ಮಾಡಿರ್ಬೇಕು ಅಂತ. ಪಾಪನ? ನನ್ನ ಹೆಂಡತಿ ಏನ್ ಪಾಪ ಮಾಡಿದಾಳೆ? ನಿನ್ ಹೆಂಡ್ತಿ ಮುಚ್ಚ ಬಾಯಿ ಸಾಕು. ಬಾಯಿಗೆ ಬಂದಿದ್ ಮಾತಾಡ್ಬೇಡ. ಹೇಳಿದ್ದು ನಾನಲ್ಲ, ಆ ಭಗವಂತ. ಅನುಮಾನ ಇದ್ರೆ ಆ ಕಾಯಿ ನೋಡು. ಏಯ್, ನೀನ್ ಮಾಡಿರೋ ಕುತಂತ್ರಕ್ಕೆ ಆ ಭಗವಂತನ ಯಾಕೆ ಮದಕ್ಕೆ ತರ್ತೀಯ? ಅವತ್ತು ದೇವಸ್ಥಾನದಿಂದ ನಿನ್ನ ಓಡಿಸ್ದೆ ಅಂತ ನನಗೆ ಕೆಟ್ಟಿರೋ ಕಾಯಿನ ಕೊಟ್ಟು ಈಗ ಪಾಪ ಕೂಪ ಅಂತ ಮಾತಾಡ್ತಾ ಇದೀಯಾ? ನಾನ್ ಯಾಕೆ ಸುಳ್ಳು ಹೇಳಿ? ಮತ್ತೆ ಇಷ್ಟೊತ್ತು ಹೇಳಿದ್ದೇನು ಸತ್ಯನಾ? ನೋಡು, ಹೀಗೆಲ್ಲ ಮಾತಾಡಿ ನನ್ನ ಏನ್ ಮಾಡ್ಸಕ್ ಬಂದ್ರೆ ಗೊತ್ತಲ್ಲ, ನಾನು ಲಾಯರ್. ಅವತ್ತೇನೋ ಸುಮ್ನೆ ಬಿಟ್ಬಿಟ್ಟೆ, ಆದ್ರೆ ಇವತ್ತು ಸುಮ್ನೆ ಬಿಡ್ತೀನಿ ಅಂತ ಅನ್ಕೋಬೇಡ. ಸುಮ್ನೆ ಹೋಗ್ತಾ ಇರು ಇಲ್ಲಿಂದ. ಇಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮಣಿ, ಇಲ್ಲೇನ್ ನಡೀತಾ ಇದೆ? ಅವ್ರು ನಿನಗೆ ಮೊದ್ಲೇ ಗೊತ್ತಾ? ನಾನು ಬರೋದಕ್ ಮುಂಚೆ ಇಲ್ಲೇನ್ ನಡೀತಿತ್ತು? ಕಣ, ಇವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ನೀವು. ಇವರೆಲ್ಲ ಮನೆ ಹಾಳು ಮಾಡೋರು. ಬನ್ನಿ ನೀವು ಹೋಗೋಣ, ಬನ್ನಿ. ಗಂಡನ್ ಕಣ್ ಮುಚ್ಚಿಸಿದಷ್ಟು ಸುಲಭ ಅಲ್ಲ ಆ ದೇವ್ರ ಕಣ್ ಮುಚ್ಚಿಸೋದು. ನೀನ್ ಮಾಡಿದ ಕರ್ಮ ನಿನ್ನ ಸುಮ್ನೆ ಬಿಡಲ್ಲ, ನೀನ್ ಬೆನ್ ಬಿಡದೆ ಕಾಡುತ್ತೆ. ನೀನ್ ಬದುಕು ಇಷ್ಟರಲ್ಲೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ಗೊಂದು ಅರ್ಥ ಆಗ್ತಿಲ್ಲ. ನಿನ್ನವರೇ ನಿನ್ಗೆ ಮೋಸ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನೀನು ಹಾಲು ಅಂತ ನಂಬಿದ್ದು ಹಾಲಲ್ಲ, ಉಸಿರು ಹಿಂಡು ಹಾಲಾಹಲ. ಇಷ್ಟು ದಿನ ನಿನ್ನ ಅಂಗೈಯಲ್ಲಾಡಿದ್ದು ಅರಗಿಳಿ ಅಲ್ಲ, ಮಿಡಿ ನಾಗರ. ಅದು ಯಾವಾಗ ಬೇಕಾದ್ರೂ ನೀನನ್ನ ಕಚ್ಬೋದು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಕೇಯ್, ಮೊದ್ಲು ನಾವು 108 ಟೆನ್ಷನ್ ಅಲ್ಲಿ ಇದೀವಿ. ಬಾಯ್ಗೆ ಬಂದಾಗ ಮಾತಾಡ್ತೀಯ ನೀನು. ಕೊಂಡ್ಬಿಡ್ತೀನಿ ನಿನ್ನ. ಮಣಿ, ಮಣಿ, ಬಿಡು ಅವ್ರನ್ನ. ಬಿಡಿ ಬಿಡು ಕಣ, ಮಣಿ. ಬಿಡಿ. ಇವಳು ಬಾಯ್ಗೆ ಬಂದಾಗ ಮಾತಾಡ್ತಿದ್ದಾಳೆ. ಇವಳಿಗೊಂದು ಗತಿ ಕಾಣಿಸ್ತೀನಿ. ಫೋನ್ ಕೊಡಿ ಅಂದು. ಮಣಿ. ಪೊಲೀಸರು ಫೋನ್ ಮಾಡ್ಬೇಕು. ಫೋನ್ ಕೊಡಿ ಮಣಿ, ಕಣ. ಅದೆಲ್ಲ ಬೇಡ. ಬಾ, ನೀನ್ ಕಾರಲ್ಲಿ ಕೂತ್. ಅಲ್ಲ ಕಣ, ಇವಳು ನನ್ನ ಬಗ್ಗೆ. ಮಣಿ, ನೀನ್ ಆಗ್ಲೇ ತುಂಬಾ ಡಿಸ್ಟರ್ಬ್ ಆಗಿದ್ಯಾ. ನೀನು ಹೋಗು, ಕಾರಲ್ಲಿ ಕೂತ್ಕೋ, ನಾನು ಬರ್ತೀನಿ.